ದೇವರಿಗೆ ಸ್ತ್ರೀಯರು ಅಂದರೆ ತುಂಬ ಗೌರವವಿದೆ. ಆತನು ಸತ್ಯವೇದದಲ್ಲಿ ನಾವು ನೋಡುವ ಪ್ರತಿ ಜಾಗದಲ್ಲಿ ಎಲ್ಲೆಲ್ಲ ಸ್ತ್ರೀಯರು ಆತನನ್ನು ಬೇಡಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಅಲ್ಲೆಲ್ಲ ಆತನು ಅವರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಒಂದು ಬಿಡುಗಡೆನ ಕೊಡೋದನ್ನು ನಾವು ನೋಡ್ತೇವೆ, ರೋಗ ಸ್ವಸ್ಥತೆ ಮಾಡೋದನ್ನು ನಾವು ನೋಡ್ತೇವೆ. ಅನೇಕ ಒಂದು ಸ್ತ್ರೀಯರ ಕುರಿತಾಗಿ ನಾವು ನೋಡ್ಬೋದು. ಹಾಲೆಲೂಯ. ಎಲ್ಲಿಯೂ ಸಹ ಸ್ತ್ರೀಯರ ಕುರಿತಾಗಿ ದೇವರು ಯೇಸು ಸ್ವಾಮಿ ಎಲ್ಲೂ ಸಹ ಅವರನ್ನು ಕೀಳಾಗಿ ನೋಡಿರುವಂಥದ್ದಾಗಿರಲಿ, ಇಲ್ಲ ಅಂತಂದರೆ ಅವರಿಗೆ ಒಂದು ರೆಸ್ಪಾನ್ಸ್ ಮಾಡದೆ, ಸ್ಪಂದನೆ ಮಾಡದೆ, ಅವರು ಕೇಳುವಾಗ ಬೇಡುವಾಗ ಅವ್ರಿಗೆ ಕಾಣಿಸಿಕೊಳ್ಳದೆ ಇರುವುದನ್ನು ನಾವೆಲ್ಲೂ ಸಹ ನೋಡೋದಿಲ್ಲ ಪ್ರಿಯರೇ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ಸ್ತ್ರೀಯರು ತುಂಬ ಗೌರವವುಳ್ಳವರು. ಆತನು ಕೆಲವು ಜಾಗಗಳಲ್ಲಿ ನಾವು ನೋಡೋದಾದರೆ ಮಗಳೇ ಎಂಬುದಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಇನ್ನೂ ಕೆಲವು ಜಾಗಗಳಲ್ಲಿ ಅಮ್ಮ ಎಂಬುದಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಇಂಥ ಒಂದು ಗೌರವವನ್ನು ಕೊಡುವಂಥ ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ನಾವು ಎಷ್ಟೋ ಭಾಗ್ಯವಂತರು. ಹಾಲೆಲೂಯ. ಆದರೆ ಕೆಲವೊಂದು ಸ್ತ್ರೀಯರು ಈ ಲೋಕದ ಕಾರ್ಯಗಳಿಗೆ, ಈ ಲೋಕದ ಕಷ್ಟಗಳಿಗೆ, ಶೋಧನೆಗಳಿಗೆ ಅವರು ಸಿಕ್ಕಿಕೊಂಡು ಅವರು ಪರಿತಪಿಸುವ ಪರಿಸ್ಥಿತಿಗಳಲ್ಲಿ ಅವ್ರು ಹೇಳುವಂಥದ್ದು, ನಾವು ಯಾಕಾದರೂ ಈ ಲೋಕದಲ್ಲಿ ನಾವು ಜನಿಸಿ ಬಂದವೋ, ಯಾಕಾದರೂ ನಾವು ಒಂದು ಹೆಣ್ಣಾಗಿ ನಾವು ಈ ಲೋಕದಲ್ಲಿ ನಾವು ಹುಟ್ಟಿದ್ವೋ, ಯಾಕೆ ಒಂದು ಹೆಣ್ಣಿಗೆ ಮಾತ್ರ ಯಾಕೆ ಈ ರೀತಿಯಾದಂಥ ಕಷ್ಟಗಳು, ಶೋಧನೆಗಳು ಯಾಕೆ, ಕಣ್ಣೀರು ಏಕೆ ಎಂಬುದಾಗಿ ಒಂದು ಅನೇಕ ಸಾರಿ ಕೊರಗಿ ಹೋಗೋದನ್ನು ನಾವು ನೋಡ್ತೇವೆ ಅಲ್ವಾ ಪ್ರಿಯರೇ. ಅದರಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ವಯಸ್ಸು ಆಗಿದ ಹಾಗೆಯೇ ಜವಾಬ್ದಾರಿಗಳು ಹೆಚ್ಚಾದಾಗ ಅವರು ಮಾತನಾಡುವಂಥ ಮಾತುಗಳು ಅಂದರೆ ಒಂದು ತನ್ನನ್ನು ತಾನು ಕ್ಷಮಿಸಿಕೊಳ್ಳಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಸ್ತ್ರೀಯರು ಜೀವಿಸ್ತಾ ಇರ್ತಾರೆ. ಹಾಲೆಲೂಯ. ಅವರ ಮೇಲೆ ಅವರಿಗೆ ಭರವಸೆ ಇರೋದಿಲ್ಲ, ಅವರ ಮೇಲೆ ಅವ್ರಿಗೇನೆ ಒಂದು ನಂಬಿಕೆ ಇರೋದಿಲ್ಲ. ಅವರ ಜೀವಿತಗಳನ್ನು ಅವರು ನೋಡಿದರೆ ಕೆಲವೊಂದು ಸಾರಿ ಅವರೇ ಅಸಹ್ಯ ಪಟ್ಕೊತಾರೆ. ನಾವು ಏನಕ್ಕೆ, ನಮ್ಮ ಜೀವಿತ ಯಾಕೆ ಈ ರೀತಿ ಇದೆ, ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಒಂದು ಏನೋ ಒಂದು ನಾವು ನೋಡೋದಾದರೆ ಅವರು ಸ್ತ್ರೀಯರು ನಾವು ಗಣನೆಗೆ ಬಾರದವರು, ನಮ್ಮ ಜೀವಿತ ಸರಿ ಇಲ್ಲ, ನಾನು ಯಾರಿಗೂ ಸರಿ ಇಲ್ಲ, ನನ್ನಿಂದ ಯಾರಿಗೆ ಒಂದು ಲಾಭ ಇಲ್ಲ, ನನ್ನಿಂದ ಯಾರಿಗೆ ಒಂದು ಆಶೀರ್ವಾದ ಇಲ್ಲ, ನಾನು ಒಂದು ಕೀಳಾಗಿದ್ದೇನೆ ಎಂಬುದಾಗಿ ಅವರು ಒಂದು ಸೆಲ್ಫ್ ಆಗಿ ಅವರು ತುಂಬ ಕೆಳಮಟ್ಟಿಗೆ ಮಾಡ್ಕೊಳ್ತಾರೆ. ನಾನು ಸರಿ ಇಲ್ಲ ಎಂಬುದಾಗಿ, ನಾನು ಯಾಕಾದರೂ ಈ ಲೋಕದಲ್ಲಿ ಹುಟ್ಟಿ ಬಂದನೋ, ಜನಿಸಿ ಬಂದನೋ, ನಾನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು, ನಾನು ಯಾರಿಗೂ ಉಪಯೋಗ ಇಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡ್ತಿಲ್ಲ, ನನ್ನ ಒಂದು ಹೃದಯದ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಯಾರೂ ಸಹ ತಿಳಿದುಕೊಳ್ಳೋದಿಲ್ಲ, ನನ್ನನ್ನು ಇಷ್ಟಪಡುವಂಥವರು ಸಹ ಯಾರೂ ಇಲ್ಲ ಎಂಬುದಾಗಿ ಅನೇಕ ಬಾರಿ ಒಬ್ಬ ಸ್ತ್ರೀ ತನ್ನನ್ನು ಕ್ಷಮಿಸಿಕೊಳ್ಳಲಾರದಂಥ ಪರಿಸ್ಥಿತಿಯಲ್ಲಿ ಅದು ಹೋಗೋದನ್ನು ನಾವು ನೋಡ್ತೇವೆ. ಇನ್ನೊಂದು ಕೆಲವು ವೇಳೆಗಳಲ್ಲಿ ನಾವು ನೋಡೋದಾದರೆ ಪುರುಷರು ಮಾಡಿರುವಂಥ, ಅವರ ಮನಸ್ಸನ್ನು ಗಾಯಪಡಿಸಿರುವಂಥ ಗಾಯಗಳ ನಿಮಿತ್ತವಾಗಿ ಅವರು ಪ್ರತಿ ಪುರುಷನನ್ನು ದ್ವೇಷಿಸುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಪುರುಷರು ಕಂಡ್ರೆ ಅವ್ರಿಗಾಗೋದಿಲ್ಲ, ಅವರನ್ನು ಕಂಡ್ರೆ ಯಾವುದೋ ಒಂದು ರೀತಿಯಲ್ಲಿ ಕೋಪದ ಸ್ವಭಾವದಲ್ಲಿ ಅವರನ್ನು ನೋಡುವುದನ್ನು ನಾವು ನೋಡ್ತೇವೆ. ಈ ಪುರುಷರು ಅಂತಂದರೆ ಅವ್ರಿಗೆ ಆಗದೇ ಇರುವಂಥ ಒಂದು ಕಾರ್ಯಗಳು. ಏಕೆ ಅಂತಂದರೆ ಯಾರೋ ಒಬ್ಬ ಪುರುಷನು ಅವರ ಜೀವಿತದಲ್ಲಿ ಮಾಡಿರುವಂಥ ಮೋಸಗಳ ನಿಮಿತ್ತವಾಗಿ, ಸ್ವಾರ್ಥದ ನಿಮಿತ್ತವಾಗಿ ಆ ಸ್ತ್ರೀ ಇನ್ನೊಬ್ಬ ಪುರುಷನನ್ನು ಸಹ ಕ್ಷಮಿಸಲಾರದೆ, ಒಂದು ಒಳ್ಳೆ ವಿಶ್ವಾಸದಿಂದ, ನಂಬಿಕೆಯಿಂದ ಮಾತನಾಡಲಾರದೆ ಅವಳು ಇರುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಆದರೆ ನಾವು ಇಲ್ಲಿ ಒಬ್ಬ ಸ್ತ್ರೀಯ ಕುರಿತಾಗಿ ನಾವು ನೋಡ್ಕೊಳ್ಳೋಣ. ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 43ನೇ ವಚನದಲ್ಲಿ ರಕ್ತ ಕುಸುಮ ರೋಗಿಯ ಬಗ್ಗೆ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಆ ಸ್ತ್ರೀಗೆ 12 ವರ್ಷದಿಂದ ರಕ್ತ ಕುಸುಮ ರೋಗ ಇರುವುದನ್ನು ನಾವು ನೋಡ್ತೇವೆ. ನೋಡ್ರಿ, ಈ ಒಂದು ಸ್ತ್ರೀಯು ಸಹ 2 ವರ್ಷಗಳಿಂದ ಆ ಸ್ತ್ರೀ ಕಷ್ಟಪಡುವುದನ್ನು ನಾವು ನೋಡ್ತೇವೆ. ಅನೇಕ ವೈದ್ಯರ ಬಳಿ ಅವಳು ಹೋಗಿ ತೋರಿಸಿಕೊಂಡಿದ್ಲು. ಆದರೂ ಸಹ ಅವಳ ಕೈಯಲ್ಲಿದ್ದಂಥ ದುಡ್ಡನ್ನು ಎಲ್ಲವನ್ನ ವೆಚ್ಚ ಮಾಡಿ ಅವಳು ಗುಣ ಹೊಂದಲಾರದೆ ಹೋಗಿದ್ದಳು ಪ್ರಿಯರೇ. ನೋಡ್ರಿ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಈ ರಕ್ತ ಕುಸುಮ ರೋಗ ಇರುವಂಥವರಾಗಿರ್ಬೋದು, ಇಲ್ಲಾಂದರೆ ಮೆನ್ಸಸ್ ಆಗಿ ಬ್ಲೀಡಿಂಗ್ ಆಗಿ ಇರುವಂಥ ಸ್ತ್ರೀಯರನ್ನು ನಾವು ನೋಡೋದಾದರೆ ಅವರು ಒಂದು ಮುಟ್ಟು ನಿಲ್ಲುವವರೆಗೂ ಅವರು ಏನು ಮಾಡಬಾರ್ದು,
ಅವರು ಮನೆಯಿಂದ ಅವ್ರೇನ್ ಮಾಡಬೇಕು, ಹೊರಗಡೆ ಇರಬೇಕಾಗಿತ್ತು. ಹಾಲೆಲೂಯ. ನೀವು ಒಂದು ಸಾರಿ ಯೋಚನೆ ಮಾಡ್ರಿ, ಈ ಸ್ತ್ರೀಯ ಪರಿಸ್ಥಿತಿ ಯಾವ ರೀತಿ ಇರಬೇಕು. ಯಾಕಂದ್ರೆ ಇಂಥ ಒಂದು ಸ್ತ್ರೀಯರು ಕುಳಿತುಕೊಳ್ಳುವಂಥ ಜಾಗಗಳು ಅಪರಿಶುದ್ಧವಾಗಿರುತ್ತದೆ ಎಂಬುದಾಗಿ ಸಹ ಸತ್ಯವೇದದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿತ್ತು, ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಒಂದು ಕೃಪೆಯ ಮೇಲೆಗೆ ಆ ರೀತಿಯಾಗಿ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಆತನು ನಮ್ಮನ್ನ ಈಗ ಎಂಥ ಒಂದು ಪರಿಸ್ಥಿತಿ ಇದ್ರೂ ಸಹ ನಾವು ವಾಕ್ಯಗಳನ್ನ ಓದ್ಬೋದು, ಪ್ರಾರ್ಥನೆ ಮಾಡ್ಬೋದು. ಯಾಕಂದ್ರೆ ನಮಗೂ ದೇವರಿಗೂ ಇದ್ದಂಥ ಒಂದು ಅಡ್ಡಗೋಡೆಯಾಗಿದ್ದಂಥ ಪರದೆಯನ್ನ ದೇವರು ಹರಿದಾಕಿ ಆ ಒಂದು ಮಹಾ ಸನ್ನಿಧಾನಕ್ಕೆ ನಾವು ಮತ್ತೆ ಪ್ರವೇಶ ಮಾಡುವ ಹಾಗೆ ಆತನು ತನ್ನ ಪರಿಶುದ್ಧ ರಕ್ತವನ್ನ ಕೊಟ್ಟು ನಮ್ಮನ್ನ ಈ ರೀತಿಯಾದ ಕಾರ್ಯಗಳಿಂದ ಬಿಡಿಸಿದ್ದಾನೆ. ಹಾಲೆಲೂಯ. ಆದರೆ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತ ಒಂದು ಬಿಡುಗಡೆ ಆ ಒಂದು ಸಮಯದಲ್ಲಿ ಇರ್ಲಿಲ್ಲ. 12 ವರ್ಷಗಳ ಕಾಲ ಅವಳು ಯಾವ ರೀತಿ ಜೀವನ ಮಾಡಿರ್ಬೇಕು, ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ಪ್ರಿಯರೇ. ಸ್ತ್ರೀಯರೇ, ನೀವು ಒಂದು ಸಾರಿ ಆಲೋಚನೆ ಮಾಡ್ರಿ, ಆ ಸ್ತ್ರೀ ಯಾವ ರೀತಿ ಕಷ್ಟದಿಂದ ಹಾದು ಹೋಗಿರ್ಬೋದು. ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ, ಪುರುಷರನ್ನ ಸೋಕುವ ಹಾಗಿಲ್ಲ, ಮುಟ್ಟುವ ಹಾಗಿಲ್ಲ, ಪುರುಷರನ್ನ ಸೋಕುವ ಹಾಗೆ ಇಲ್ಲ. ಆದ್ರೆ ಯೇಸು ಸ್ವಾಮಿಯ ಸುತ್ತಲೂ ಜನರು ಒತ್ತಾಗಿ ಅಲ್ಲಿ ಏನ್ ಮಾಡ್ತಿದ್ರು, ಗುಂಪು ಕೂಡಿ ಇದ್ದದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಸುತ್ತಲೂ ಜನರು ನೂಕು ನುಗ್ಗಲು ಮಾಡ್ತಾ ಇದ್ರು. ಯೇಸು ಸ್ವಾಮಿ ಸುತ್ತಲೂ ಜನರು ತುಂಬಾ ಇದ್ರು. ಅವಳ ಒಂದು ಧೈರ್ಯವಾದ್ರು ಏನು, ಅವಳ ಒಂದು ಫೋಕಸ್, ಅವಳ ದೃಷ್ಟಿ ಯೇಸು ಸ್ವಾಮಿಯ ಮೇಲೆ ಮಾತ್ರನೇ ಇತ್ತು ಪ್ರಿಯರೇ. ಹಾಲೆಲೂಯ. ಅವರ ಒಂದು ಆ ಸ್ತ್ರೀಯ ಒಂದು ದೃಷ್ಟಿ ದೇವರ ಮೇಲೆ ಮಾತ್ರ ಇತ್ತು, ದೇವರ ಮೇಲೆ ಮಾತ್ರನೇ ಫೋಕಸ್ ಮಾಡಿದ್ಲು. ನಾನು ಹೇಗಾದರೂ ಮಾಡಿ ಯೇಸು ಸ್ವಾಮಿಯ ಆ ಬಟ್ಟೆಯನ್ನಾದ್ರೂ, ಆ ಬಟ್ಟೆಯ ಮುಡುಪಿನ ಗೊಂಡೆಯನ್ನಾದ್ರೂ ನಾನೇನ್ ಮಾಡಬೇಕು, ಮುಟ್ಟಬೇಕು ಅನ್ನುವಂಥ ಆ ಧೈರ್ಯವನ್ನು ಅವಳು ಮಾಡಿದ್ಲು. ಹಾಲೆಲೂಯ. ನೋಡ್ರಿ ಪ್ರಿಯರೇ, ಯಾವಾಗ ಈ ಒಂದು ನಿರ್ಣಯವನ್ನು ಅವಳು ಮಾಡಿ ಅಷ್ಟು ಜನರ ಮಧ್ಯದಲ್ಲಿ ಅವಳು ಧೈರ್ಯ ಮಾಡಿ ನಂಬಿಕೆಯಿಂದ ಒಂದು ಒಳ್ಳೆ ಭರವಸೆಯಿಂದ ಯೇಸು ಸ್ವಾಮಿಯ ಆ ಮುಡುಪಿನ ಗೊಂಡೆಯನ್ನು ಮುಟ್ಟಿದಳು, ಆ ಕ್ಷಣವೇ ಅವಳು ಸ್ವಸ್ಥತೆಯನ್ನ ಹೊಂದಿದಳು ಪ್ರಿಯರೇ. ಅವಳು ಸ್ವಸ್ಥತೆಯನ್ನ ಹೊಂದುವುದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ 2 ಕಾರ್ಯಗಳನ್ನ ನಾವು ನೋಡ್ಬೋದು. ಒಂದು, ಸ್ವಾಮಿಯಲ್ಲಿ ಇದ್ದಂತ ಅಭಿಷೇಕವು ಯಾವಾಗ ಆ ಸ್ತ್ರೀ ನಂಬಿಕೆಯಿಂದ ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿದಳೋ, ಯೇಸು ಸ್ವಾಮಿಯಲ್ಲಿ ಇದ್ದಂತ ಅಭಿಷೇಕ ಆ ಮಗಳ ಮೇಲೆ ಚಲಿಸಿತು ಪ್ರಿಯರೇ. ಹಾಲೆಲೂಯ. ಎರಡನೇದಾಗಿ ನಾವು ನೋಡುವಾಗ ಆ ಸ್ತ್ರೀ ಯೇಸು ಸ್ವಾಮಿಯಿಂದ ಆ ಅಭಿಷೇಕವನ್ನ ರಿಸೀವ್ ಮಾಡ್ಕೊಂಡ್ಳು. ಯಾವಾಗ ಅಭಿಷೇಕವನ್ನ ರಿಸೀವ್ ಮಾಡ್ಕೊಂಡ್ಲೋ ಆ ಕ್ಷಣವೇ ಆ ಮಗಳಿಗೆ ಸೌಖ್ಯವಾಗೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದನ್ನ ಯೇಸು ಸ್ವಾಮಿ ಸಹ ಹೇಳ್ತಾರೆ, ನನ್ನಿಂದ ಶಕ್ತಿ ಹೊರಟಿತು ಎಂಬುದಾಗಿ. ನನ್ನಿಂದ ಯಾರೋ ನನ್ನನ್ನ ಮುಟ್ಟಿದ್ರು, ನನ್ನಿಂದ ಶಕ್ತಿ ಹೊರಟಿತು. ನೋಡ್ರಿ, ಆ ಒಂದು ಸ್ತ್ರೀ ಸೌಖ್ಯವಾಗಿದ್ದುದನ್ನ ಸಹ ಅಷ್ಟು ಜನರ ಮಧ್ಯದಲ್ಲಿ ಅವಳು ಬಂದು ಒಪ್ಪಿಕೊಳ್ಳುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯ. ದೇವರಿಂದ ಶಕ್ತಿ ಹೊರಟಿತು ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಅದೇ ರೀತಿಯೇ ಆ ಸ್ತ್ರೀ ಸಹನು, ನನಗೆ ದೇವರ ಬಟ್ಟೆಯನ್ನ ಮುಟ್ಟಿದ ತಕ್ಷಣವೇ ನನಗೇನಾಯ್ತು, ಮುಟ್ಟು ಹರಿಯುವುದು ನನಗೆ ನಿಂತು ಹೋಯಿತು ಎಂಬುದಾಗಿ ಅಲ್ಲಿ ಅವಳು ಸಾಕ್ಷೀಕರಿಸುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ಯಾರೆಲ್ಲ ಧೈರ್ಯ ಮಾಡಿ ಯೇಸು ಸ್ವಾಮಿಯನ್ನ ನೋಡಬೇಕು, ದೃಷ್ಟಿಸಬೇಕು ಎಂಬುದಾಗಿ ಆತನ ಮೇಲೆ ದೃಷ್ಟಿ ಇಡ್ತಾರೋ ಅವರ ಜೀವಿತಗಳಲ್ಲಿ ಖಂಡಿತವಾಗಿ ದೇವರು ಅದ್ಭುತಗಳನ್ನ ಮಾಡುವತನಾಗಿದ್ದಾನೆ ಪ್ರಿಯರೇ. ಈ ಸ್ತ್ರೀ ಅಷ್ಟು ಜನರ ಮಧ್ಯದಲ್ಲಿ ಸಹನು ಅವಳಿಗಿದ್ದಂತ ಈ ಒಂದು ರೋಗವು ಹೋಗುವುದನ್ನ ಅವಳು ಇಲ್ಲಿ ದೃಢೀಕರಿಸೋದನ್ನ ನಾವು ನೋಡ್ತೇವೆ. ಅಷ್ಟು ಜನರ ಮಧ್ಯದಲ್ಲಿ ನಾನು ಹೇಗಪ್ಪ ಹೋಗಿ ಈ ಒಂದು ವಿಚಾರದ ಕುರಿತಾಗಿ ನಾನು ಹೇಗೆ ಸಾಕ್ಷಿ ಹೇಳಲಿ ಎಂಬುದಾಗಿ ಅವಳು ಹಿಂದೆ ಮುಂದೆ ನೋಡ್ಲಿಲ್ಲ. ಆದ್ರೆ ಬಂದು ಅಷ್ಟು ಜನರ ಮಧ್ಯದಲ್ಲಿ ಅವಳು ಸಾಕ್ಷೀಕರಿಸ್ತಿದ್ದಾಳೆ. ಹಾಲೆಲೂಯ. ನೀವು ಅಷ್ಟೇನೆ, ಖಂಡಿತವಾಗಿಯೂ ನಿಮ್ಮ ದೃಷ್ಟಿ ದೇವರ ಮೇಲೆ ಇಟ್ಟು, ಹೇಗೆ ಈ ಸ್ತ್ರೀ ಒಂದು ನಂಬಿಕೆಯಿಂದ ದೃಢತೆಯಿಂದ ದೇವರ ಮೇಲೆ ದೃಷ್ಟಿ ಇಟ್ಟು ಆತನಿಂದ ನಾನು ಏನಾದ್ರೂ ಪಡೆದುಕೊಳ್ಳಬೇಕು ಎಂಬುವಂತ ಒಂದು ರೀತಿಯಾಗಿ ಅಷ್ಟು ಜನರ ಮಧ್ಯದಲ್ಲಿ ನಾನು ಹೆಂಗಪ್ಪ ಹೋಗ್ಲಿ ಎಂಬುದಾಗಿ ಅವಳು ಆಲೋಚನೆ ಮಾಡದೆ, ನನಗೆ ಸೌಖ್ಯ ಬೇಕು, ಆತನನ್ನ ನಾನು ಮುಟ್ಟಿದರೆ ಸಾಕು ಎಂಬುವಂತ ದೃಢತೆಯಿಂದ ಅವಳು ಮುಂದೆ ಬಂದ್ಲು ಪ್ರಿಯರೇ. ಹಾಲೆಲೂಯ. ಹೇಗೆ ದೃಢತೆಯಿಂದ ಮುಂದೆ ಬಂದ್ಲು, ಅದೇ ರೀತಿ ಅವಳು ಯೇಸು ಸ್ವಾಮಿಯಿಂದ ಒಂದು ಅಭಿಷೇಕವನ್ನ ಪಡೆದುಕೊಳ್ಳುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯ.
ಅದೇ ರೀತಿಯೇ ನೀವು ಸಹ ದೇವರ ಮೇಲೆ ಭರವಸೆ ಇಡೋದಾದ್ರೆ ಖಂಡಿತವಾಗಿಯೂ ನಿಮ್ಮ ಜೀವಿತಗಳು ಸಹ ಮಾರ್ಪಡುವುದನ್ನ ನಾವಿಲ್ಲಿ ನೋಡ್ತೇವೆ. ಹಾಲೆಲೂಯಾ. ಅದೇ ರೀತಿ ಯೇಸು ಸ್ವಾಮಿಯ ಮೇಲೆ ಒಂದು ಅಪಾರವಾದಂಥ ನಂಬಿಕೆ ಅವಳಿಗೆ ಇತ್ತು. ಹಾಲೆಲೂಯಾ. ಯೇಸು ಸ್ವಾಮಿಯ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದಿದ್ರಿಂದನೇ ಆ ಕಾರ್ಯವನ್ನು ಅವಳು ಮಾಡಿದ್ಳು. ಹೇಗೆ ಯೇಸು ಸ್ವಾಮಿಯನ್ನ ನಂಬಿದಳೋ ಅದೇ ರೀತಿ ಯೇಸು ಸ್ವಾಮಿ ಸಹ ಹೇಳ್ತಾ ಇದ್ದಾರೆ, ಅಮ್ಮ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. ಹಾಲೆಲೂಯಾ. ನಾವು ಯಾವ ವಿಚಾರವಾಗಿ ದೇವರ ಮೇಲೆ ನಂಬಿಕೆ ಇಡ್ತೇವೋ ಆ ವಿಚಾರದಲ್ಲಿ ದೇವರು ಅದ್ಭುತಗಳನ್ನ ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ವಿಶೇಷವಾಗಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. ಹಾಲೆಲೂಯಾ. ದೇವರು ಇಲ್ಲಿ ಆ ಸ್ತ್ರೀಯನ್ನ ಒಂದು ಮಗಳಾಗಿ ನೋಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ನೋಡ್ರಿ, ಮಗನು ಎಂಬುದಾಗಿ ನೋಡುವಾಗ ಮಕ್ಕಳು ತಮ್ಮ ತಂದೆ ತಾಯಿಗಳಿಂದ, ಪೋಷಕರಿಂದ ಪಾಲನ್ನ ಹೊಂದಲು ಅವರು ಅರ್ಹರಾಗಿರ್ತಾರೆ. ಹಾಲೆಲೂಯಾ. ಬೇರೆ ಯಾರು ಸಹ ಅಕ್ಕಪಕ್ಕದವರು, ನೆರೆಹೊರೆಯವರು ಯಾರೇ ಆಗಲಿ ತಂದೆ ತಾಯಿಗಳಿಂದ ಅವರು ಯಾವುದೇ ಪಾಲನ್ನ ಹೊಂದುವುದಿಲ್ಲ. ಅವರವರ ತಂದೆ ತಾಯಿಗಳಿಂದ ಆ ಮಕ್ಕಳೇ ಏನು ಮಾಡಬೇಕು, ಪಾಲನ್ನ ಹೊಂದಬೇಕು. ಅದೇ ರೀತಿಯೇ ಇಲ್ಲಿ ದೇವರು ಹೇಳ್ತಿರುವಂಥ ಮಾತು, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. ಯಾಕೆ ಎಂಬುದಾಗಿ ನೋಡುವಾಗ ಅಲ್ಲಿ ದೇವರು ಅವಳನ್ನ ಮಗಳ ರೂಪದಲ್ಲಿ ಮಗಳನ್ನಾಗಿ ನೋಡಿದನು ಪ್ರಿಯರೇ. ಅಂದರೆ ತಂದೆಯ ಸ್ಥಾನದಲ್ಲಿದ್ದಂಥ ಯೇಸು ಸ್ವಾಮಿ ತಂದೆಯಲ್ಲಿ ಮಗಳಿಗೆ ಬೇಕಾದಂಥ ಪಾಲನ್ನ ತಂದೆ ಮಾತ್ರನೇ ಕೊಡಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಲೆಲೂಯಾ. ಮಗಳಿಗೆ ಬೇಕಾದಂಥ ಪಾಲನ್ನ ಪೋಷಕರು ಮಾತ್ರವೇ ಕೊಡಲು ಸಾಧ್ಯ. ಹಾಲೆಲೂಯಾ. ನಾವು ಸಹ ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿರೋದ್ರಿಂದ ನಮ್ಮ ತಂದೆಯಾದ ಯೇಸು ಸ್ವಾಮಿ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಪಾಲನ್ನ ನಮಗೆ ಕೊಡುತ್ತಾನೆ ಪ್ರೇರಿ. ಯಾಕಂದ್ರೆ ನಾವು ಮಾತ್ರನೇ ಅರ್ಹರಾಗಿದ್ದೇವೆ ದೇವರಿಂದ ಪಾಲನ್ನ ತೆಗೆದುಕೊಳ್ಳಲು. ಆ ಒಂದು ಅರ್ಹತೆ ನಮಗಿದೆ ಪ್ರಿಯರೇ. ಅದರ ನಿಮಿತ್ತವಾಗಿ ನಾವು ಕುಂದಿ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ರಿಜೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ಕ್ಷಮಿಸಿಕೊಳ್ಳದೆ ಜೀವಿಸುವಂಥ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನಮ್ಮನ್ನು ನಾವು ಪ್ರೀತಿಸಬೇಕು. ಯಾಕಂದರೆ ನಮ್ಮ ತಂದೆಯಾದ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಮಗಳೇ ಎಂಬುದಾಗಿ ನಮ್ಮನ್ನು ಕರೀತಾ ಇದ್ದಾರೆ. ಹಾಲೆಲೂಯಾ. ದೇವರು ನಮ್ಮನ್ನು ಮಗಳೇ ಎಂಬುದಾಗಿ ಕರೆಯುವಾಗ ನಾವು ಆ ಅಭಿಷೇಕಕ್ಕೆ ಪಾತ್ರರಾಗಿದ್ದೇವೆ. ಯೇಸು ಸ್ವಾಮಿಯ ಮೇಲೆ ನಾವು ದೃಷ್ಟಿ ಇಟ್ಟು ಮುಂದೆ ಹೋಗುವುದಾದರೆ ಆತನಲ್ಲಿದ್ದಂಥ ಅಭಿಷೇಕವನ್ನು ನಾವು ಸಹ ಪಡೆದುಕೊಂಡು ನಾವು ಅನೇಕರಿಗೆ ಸಾಕ್ಷಿಯಾಗಿ ನಾವು ಜೀವಿಸಬಹುದು. ಹಾಲೆಲೂಯಾ. ಖಂಡಿತವಾಗಿ ದೇವರು ನಮಗೆ ಬೇಕಾದ ಸಹಾಯವನ್ನ ಮಾಡೇ ಮಾಡ್ತಾನೆ ಪ್ರಿಯರೇ. ನಮ್ಮ ದೃಷ್ಟಿ ಆತನ ಮೇಲೆ ಇಡೋಣ. ಆತನ ಮೇಲೆ ಇಡುವಾಗ ದೇವರು ಖಂಡಿತವಾಗಿಯೂ ನಮಗೆ ಬೇಕಾದಂಥ ಅಭಿಷೇಕವನ್ನು ಕೊಡ್ತಾನೆ. ಯಾವಾಗ ನಾವು ನಮ್ಮ ಸುತ್ತು ಇರುವಂಥ ಜನರನ್ನಾಗಲಿ ಪರಿಸ್ಥಿತಿಗಳನ್ನಾಗಲಿ ನೋಡಿ ನಾವು ಭಯ ಪಟ್ಕೊಂಡು ನಾವು ದೇವರ ಬಳಿ ಬಾರದೆ ಇರ್ತೇವೋ ಅಲ್ಲಿವರೆಗೂ ನಾವು ಇದ್ದ ಪರಿಸ್ಥಿತಿಗಳಲ್ಲೇ ನಾವು ಇರ್ತೇವೆ. ಅಸಮಾಧಾನದಿಂದ, ಗಲಿಬಿಲಿಯಿಂದ ನಮ್ಮನ್ನು ನಾವು ಕ್ಷಮಿಸಿಕೊಳ್ಳದೆ ಅನೇಕ ಒಂದು ಕಣ್ಣೀರಿನ ಹಾದಿಯಲ್ಲಿ ನಾವು ಹಾದು ಹೋಗಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತೆ. ಆದರೆ ಈ ಸ್ತ್ರೀ ಮಾಡಿದ ದೃಢತೆಯ, ಈ ಸ್ತ್ರೀ ಮಾಡಿದಂಥ ಧೈರ್ಯವನ್ನು ನೋಡಿ ಅದೇ ರೀತಿ ನಾವು ಸಹ ಧೈರ್ಯ ಮಾಡಿ ನಾವು ಸುತ್ತಮುತ್ತ ಇರುವಂಥ ಸಿಚುವೇಶನ್ಗಳನ್ನು ನೋಡದೆ ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿ ಇಟ್ಟು, ದೇವರೇ ನೀವಿದ್ದೀರಾ ಸ್ವಾಮಿ, ನಾವು ಯೇಸು ಸ್ವಾಮಿಯ ಮೇಲೆ ಧೈರ್ಯ ಇಟ್ಟು, ದೇವರೇ ನೀವು ನಮಗೆ ಎಲ್ಲವನ್ನ ಮಾಡಿ ಮುಗಿಸುವ ದೇವರಾಗಿದ್ದೀರಾ ಎಂಬುದಾಗಿ ನಾವು ಆತನ ಮೇಲೆ ನಿರೀಕ್ಷೆ ಇಡೋದಾದ್ರೆ, ದೃಢವಾಗಿ ಬರೋದಾದ್ರೆ, ದೇವರ ಅಭಿಷೇಕದ ಮೇಲೆ ಫೋಕಸ್ ಮಾಡೋದಾದ್ರೆ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಬರೋದಾದ್ರೆ ಖಂಡಿತವಾಗಿಯೂ ಆತನು ಯಾರಿಗೂ ಪಕ್ಷಪಾತಿ ಅಲ್ಲ. ಆತನ ಅಭಿಷೇಕದಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ಸಹ ಆತನ ಸೇವೆಯಲ್ಲಿ ಉಪಯೋಗ ಮಾಡ್ತಾನೆ ಪ್ರೇರೆ. ನೀವು ನಂಬ್ರಿ, ಖಂಡಿತವಾಗಿ ನಿಮ್ಮ ಜೀವಿತಗಳನ್ನು ಆತನು ಮೇಲೆತ್ತುತ್ತಾನೆ. ನೀವು ಎಂದಿಗೂ ಕುಂದು ಹೋಗುವ ಅವಶ್ಯಕತೆ ಇಲ್ಲ. ಸ್ತ್ರೀ ಎಂಬುದಾಗಿ ನಿಮ್ಮನ್ನು ನೀವು ಹೀಯಾಳಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಒಂದು ಇನ್ನೊಬ್ಬರಿಗೆ ಮಾದರಿಯಾಗಿ, ಇನ್ನೊಬ್ಬರಿಗೆ ನೀವು ಆಶೀರ್ವಾದವಾಗಿರುವಂಥ ಒಂದು ಸ್ತ್ರೀಯರಾಗಿದ್ದೀರಾ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಾ ಎಂಬುದಾಗಿ. ಹಾಲೆಲೂಯಾ. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರಾ, ಮಾನ್ಯರಾಗಿದ್ದೀರಾ, ಪ್ರಿಯರಾಗಿದ್ದೀರಾ. ಸೊ ನೋಡ್ರಿ, ನೀವು ದೇವರು ನಿಮ್ಮನ್ನ ಬೆಲೆಯುಳ್ಳ ಒಂದು ಅಮೂಲ್ಯವಾದ ಹವಳಕ್ಕೆ ದೇವರು ಹೋಲಿಕೆ ಮಾಡಿದ್ದಾನೆ. ಹಾಲೆಲೂಯಾ. ಅಂದ್ರೆ ನಾವೆಲ್ಲ ಏನಂತೆ
ಒಂದು ಡೈಮಂಡ್ ಎಂಬುದಾಗಿ ದೇವರು ಹೇಳ್ತಾರೆ. ಹಾಲೆಲ್ಲೂಯಾ. ನೋಡ್ರಿ, ಡೈಮಂಡ್ ಎಂತ ಒಂದು ಅಮೂಲ್ಯವಾದಂಥ ಆಭರಣ ಅಲ್ವಾ ಡೈಮಂಡ್. ಸೊ ದೇವರು ಸ್ತ್ರೀಯರನ್ನ ಒಂದು ಹವಳಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ನೋಡ್ರಿ, ನಾವು ಯಾವತ್ತೂ ಕೀಳಲ್ಲ. ನಾವು ದೇವರಿಂದ ಆರಿಸಲ್ಪಟ್ಟವರು, ನಾವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಕರೆಯಲ್ಪಟ್ಟವರು. ನಾವು ನಮಗೆ ಕೊಟ್ಟಂತ ಕುಟುಂಬಗಳನ್ನ ಬೆಳಗುವುದಕ್ಕೆ ದೇವರು ನಮ್ಮನ್ನ ಪ್ರತಿಯೊಂದು ಕುಟುಂಬಗಳಲ್ಲಿ ನಮ್ಮನ್ನ ಇಟ್ಟಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಅದನ್ನ ನಾವು ಅರಿತುಕೊಳ್ಳೋಣ, ದೇವರ ಮೇಲೆ ಭರವಸೆ ಇಡೋಣ. ಖಂಡಿತವಾಗಿಯೂ ಆತನು ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನ ದೇವರು ಬದಲಾಯಿಸ್ತಾನೆ. ಆತನನ್ನೇ ನಾವು ದೃಢವಾಗಿ ನಂಬಿ ಮುಂದೆ ಹೋಗುವುದಾದರೆ ನಮ್ಮ ಎಲ್ಲ ಕಹಿತನಗಳನ್ನ, ನಮ್ಮ ಕುಟುಂಬಗಳಲ್ಲಿರುವ ಎಲ್ಲ ಕಹಿತನಗಳನ್ನ ಏಸಪ್ಪ ತೆಗೆದುಹಾಕಿ ಸಂತೋಷದಿಂದಲೂ ನಗೆಯಿಂದಲೂ ತುಂಬಿಸಿ ನಮ್ಮ ಜೀವಿತವನ್ನ ಬೆಳಗುವ ದೇವರಾಗಿದ್ದಾನೆ. ಹಾಲೆಲೂಯಾ. ಈ ಒಂದು ವಾಕ್ಯಗಳನ್ನ ನಿರೀಕ್ಷಿಸಿರಿ. ದೇವರು ಖಂಡಿತವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನೆನೆಸ್ತೇನೆ ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ. ದಯವಿಟ್ಟು ನಿಮಗೆ ಇದು ಆಶೀರ್ವಾದವಾಗಿರೋದಾದ್ರೆ ಇನ್ನೊಬ್ಬರಿಗೂ ಸಹ ಇದನ್ನ ನೀವು ಶೇರ್ ಮಾಡ್ರಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ನೀವು ಒಂದು ವೇಳೆ ಸ್ತ್ರೀಯರು ಒಂದು ಸಂಕಟದಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಹಾದು ಹೋಗ್ತಿದ್ದೀರಾ, ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿರಿ. ಸ್ತೋತ್ರವಾಗ್ಲಿ ಕರ್ತನೆ. ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅದ್ಭುತನಾದ ದೇವರೇ, ಅಪ್ಪ ನಿನಗೆ ಮಹಿಮೆ ಆಗಲಿ ಕರ್ತನೆ. ನೀನು ದೇವಾದಿ ದೇವನು, ರಾಜಾದಿರಾಜನು, ಕೃಪೆಗಳುಳ್ಳ ಅರಸನು ಸ್ವಾಮಿ. ಹೌದು ಸ್ವಾಮಿ ಅಪ್ಪ, ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಸ್ತ್ರೀಯರು ಸ್ವಾಮಿ ಅಪ್ಪ ಕರ್ತನೆ ಅವರನ್ನ ಕ್ಷಮಿಸಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಅಪ್ಪ ಈಗ ಅವರನ್ನ ಕಂಡರೆ ಅವರಿಗೆ ಒಂದು ಕೋಪಗಳು, ದ್ವೇಷಗಳು, ನಾವು ಯಾರಿಗೂ ಸಹ ಬೇಡವಾದವರು, ನಮ್ಮ ಮೇಲೆ ಯಾರಿಗೂ ಪ್ರೀತಿಯಿಲ್ಲ ಎಂಬುದಾಗಿ ಅವರನ್ನ ಅವರು ಕರ್ತನೆ ಅಪ್ಪ ತ್ಯಜಿಸಿಕೊಂಡು ಕ್ಷಮಿಸಿಕೊಳ್ಳದೆ ಅಪ್ಪ ಸ್ವಾಮಿ ಜೀವನ ಮಾಡ್ತಿದ್ದಾರೋ, ಕಣ್ಣೀರಿನಲ್ಲಿ ಹಾದು ಹೋಗ್ತಿದ್ದಾರೋ ಅಂತೆಲ್ಲ ಹೆಣ್ಣು ಮಕ್ಕಳನ್ನ ಈ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಯಾವ ವಿಚಾರವಾಗಿ ಅವರು ಚಿಂತೆಗೆ ಒಳಗಾಗಿದ್ದಾರೋ ಅಪ್ಪ ಕರ್ತನೆ ನಿನಗೆ ಮಾತ್ರ ಗೊತ್ತುಂಟು ಸ್ವಾಮಿ. ಆದರೆ ಏಸಯ್ಯ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಅವರು ಕಟ್ಟಲ್ಪಟ್ಟಂತ ಎಲ್ಲ ಬಂಧನಗಳು ನಜರೇತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಆ ಕಟ್ಟುಗಳು ಬಿಚ್ಚಲ್ಪಡಲೇ ಯೇಸುವಿನ ನಾಮದಲ್ಲಿ ಸ್ವಾಮಿ. ಬಿಡುಗಡೆ ದೊರಕಲಿ ಏಸಯ್ಯ ನಿನ್ನ ನಾಮದಲ್ಲಿ ಸ್ವಾಮಿ. ಅವರ ಹೃದಯದ ಭಾರ ಏಸಯ್ಯ ನಿನ್ನ ನಾಮದಲ್ಲಿ ಈ ಕ್ಷಣವೇ ನೀಗಲ್ಪಡಲಿ ಏಸಯ್ಯ ನಿನ್ನ ನಾಮದಲ್ಲಿ ಸ್ವಾಮಿ. ಅಪ್ಪ ನೀನು ಕನಿಕರಿಸು ಸ್ವಾಮಿ ದೇವರೇ. ಮಕ್ಕಳನ್ನ ಬಿಡುಗಡೆ ಮಾಡಪ್ಪ ಸ್ವಾಮಿ, ಬಂಧನಗಳಿಂದ ಬಿಡುಗಡೆ ಮಾಡಪ್ಪ ಏಸಯ್ಯ. ಹೌದು ಸ್ವಾಮಿ ಅಪ್ಪ, ಸ್ತ್ರೀ ಎಂದರೆ ಅಪ್ಪ ಒಂದು ಅಮೂಲ್ಯವಾದಂಥ ಆಭರಣಗಳಿಗೆ ಅವಳಕ್ಕೆ ನೀವು ಹೋಲಿಕೆ ಮಾಡಿದ್ದೀರಲ್ಲ ಸ್ವಾಮಿ. ನಿನ್ನ ದೃಷ್ಟಿಯಲ್ಲಿ ಅಪ್ಪ ಪ್ರತಿಯೊಂದು ಸ್ತ್ರೀಯರನ್ನ ಅಮೂಲ್ಯರಾಗಿ ನೀವು ನೋಡ್ತಾ ಇದ್ದೀರಲ್ಲ ಸ್ವಾಮಿ. ಆ ಅಮೂಲ್ಯತೆಯನ್ನು ಪ್ರತಿಯೊಬ್ಬ ಸ್ತ್ರೀ ಅರ್ಥ ಮಾಡಿಕೊಂಡು ನಿನಗಾಗಿ ಜೀವಿಸುವಂತ ಕೃಪೆ ನೀನು ಅನುಗ್ರಹ ಮಾಡು. ಸಂತೋಷದಿಂದಲೂ ಸಮಾಧಾನದಿಂದಲೂ ಜೀವಿಸುವಂತ ಕೃಪೆ ನೀನು ಅನುಗ್ರಹ ಮಾಡು ಅಪ್ಪ. ಅವರ ಒಂದು ಜೀವಿತಗಳಲ್ಲಿ ನೀವು ಇಟ್ಟಿರುವಂತ ತಲಾಂತುಗಳನ್ನ ನಿನಗಾಗಿ ಉಪಯೋಗಿಸುವಂತ ಕೃಪೆ ನೀನು ಅನುಗ್ರಹ ಮಾಡು ದೇವರೇ ಅಪ್ಪ. ಹೌದು ಸ್ವಾಮಿ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ಸ್ತ್ರೀಯರ ಜೀವಿತಗಳನ್ನ, ಕಹಿತನಗಳನ್ನ ನೀವು ಮಾರ್ಪಡಿಸಿ ಸ್ವಾಮಿ, ಅವರನ್ನ ಮಹಿಮೆಯಿಂದ ಮಹಿಮೆಗೆ ನೀವು ಅವರನ್ನ ನಡೆಸಿರಿ. ಅವರ ಮುಖವು ದೇವರೇ ಪ್ರಕಾಶದಿಂದ ತುಂಬಲ್ಪಡಲಿ ಏಸಯ್ಯ ನಿನ್ನ ನಾಮದಲ್ಲಿ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ಸ್ತ್ರೀಯರ ಕಣ್ಣೀರನ್ನ ಒರೆಸು ಸ್ವಾಮಿ. ಅವರು ಯಾವ ವಿಚಾರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ತಂದೆಯಾದ ದೇವರೇ, ಅವರ ಪ್ರಾರ್ಥನಾ ಮನವಿಗಳನ್ನು ಸ್ವೀಕಾರ ಮಾಡಿ ತಕ್ಕ ಸಮಯದಲ್ಲಿ ನೀನು ಉತ್ತರವನ್ನ ಕೊಟ್ಟು ನಡೆಸಿರಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಜರೇತನೇಸೆಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದ ಲಾರ್ಡ್.